ನಮ್ಮ ಮೈಸೂರು ಡಿಸ್ಟಿಕ್ ಅಲ್ಲಿ ನಮ್ಮ ಎಚ್.ಡಿ. ಕೋಟೆ ತಾಲೂಕು ಈ ಸಲ ಬಂದಿರೋ SSLC ರಿಸಲ್ಟ್ ಅಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿದೆ. ಅದರ ಪ್ರಯುಕ್ತ ಇವತ್ತು ನಮ್ಮ ಎಚ್.ಡಿ. ಕೋಟೆಯ ಕನಕ ಭವನದಲ್ಲಿ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನ ಮಾಡಿಸ್ಕೊಂಡಿದ್ರು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಚ್.ಡಿ. ಕೋಟೆಯ MLA ಅವರು ಕೂಡ ಬಂದಿದ್ರು. ಅದಕ್ಕಿಂತ ಮುಖ್ಯವಾಗಿ SSLC ಯಲ್ಲಿ ಯಾರೆಲ್ಲ ಅತಿ ಹೆಚ್ಚು ಅಂಕವನ್ನ ಪಡೆದು ಆ ತಾಲೂಕಿಗೆ ಟಾಪರ್ ಆಗಿದ್ದಾರೆ, ಜೊತೆಗೆ ಶಾಲೆಗೆ ಟಾಪರ್ ಆಗಿದ್ದಾರೆ, ಅವ್ರಿಗೆಲ್ರಿಗೂ ಕೂಡ ಇವತ್ತು ಅಭಿನಂದನಾ ಕಾರ್ಯಕ್ರಮವನ್ನ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ SSLC ಅಲ್ಲದೆ PUC ಯಲ್ಲೂ ಕೂಡ ಯಾರೆಲ್ಲ ಅತಿ ಹೆಚ್ಚು ಅಂಕವನ್ನ ಪಡೆದಿದ್ದಾರೆ ಅವ್ರಿಗೂ ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮವನ್ನ ಮಾಡ್ಕೊಂಡಿದ್ರು. ಇದರಲ್ಲಿ ಪ್ರಮುಖವಾಗಿ ನಾನು ನೋಟಿಸ್ ಮಾಡಿದ್ದೇನು ಅಂತಂದ್ರೆ ಆಲ್ಮೋಸ್ಟ್ ಎಲ್ಲದರಲ್ಲೂ ಬರೀ ಹುಡುಗಿರೇ ಮೇಲುಗೈ. ಈ ಸಲನು ಕೂಡ ಈ ಕನಕ ಭವನದಲ್ಲಿ ಬಂದು ನೋಡ್ತಾ ಇದ್ದೀನಿ, ಆಲ್ಮೋಸ್ಟ್ ಹುಡುಗರಿಗಿಂತ ಹುಡುಗಿರೇ ಜಾಸ್ತಿ ಅತಿ ಹೆಚ್ಚಾಗಿ ಇದ್ದಿದ್ದು. ಹೊರಗಡೆ ಹಾಕಿರೋ ಬ್ಯಾನರ್ ಅಲ್ಲೂ ಕೂಡ ಹುಡುಗರಿಗಿಂತ ಹುಡುಗಿರೇ ಜಾಸ್ತಿ ಇದ್ದಿದ್ದು. ಖುಷಿ ವಿಚಾರ ಏನು ಅಂತಂದ್ರೆ ನಮ್ಮ ಮೈಸೂರು ಡಿಸ್ಟಿಕ್ ಅಲ್ಲಿ ನಮ್ಮ ಎಚ್.ಡಿ. ಕೋಟೆ ಒಂದು SSLC ರಿಸಲ್ಟ್ ಅಲ್ಲಿ ಪ್ರಥಮ ಸ್ಥಾನ ಬಂದಿರೋದು ತುಂಬಾನೇ ಒಂದು ಖುಷಿ ವಿಚಾರ. ಸುಮಾರು ವರ್ಷಗಳಿಂದ ಹಿಂದುಳಿದ ತಾಲೂಕು ಅಂತ ಇದ್ರು, ಆದ್ರೆ ಈ ವರ್ಷ ಎಜುಕೇಶನ್ ನಲ್ಲಿ ಮುಂದುವರೆದ ತಾಲೂಕು ಅಂತ ಕರೆಸ್ಕೊಂಡಿದೆ. ಅದ್ರ ಜೊತೆಗೆ ಅಭಿವೃದ್ಧಿಯಲ್ಲೂ ಕೂಡ ಇನ್ನೂ ಬೆಳವಣಿಗೆ ಕಾಣ್ತು ಅಂತಂದ್ರೆ ನಮ್ಮ ಎಚ್.ಡಿ. ಕೋಟೆಯು ಕೂಡ ಮುಂದುವರೆಯುತ್ತಿರುವ ತಾಲೂಕು ಆಗಬಹುದು. ಈ ವಿಡಿಯೋ ನೋಡ್ತಾ ಇರೋರು ನಮ್ಮ ಎಚ್.ಡಿ. ಕೋಟೆ ತಾಲೂಕಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ ಆಗಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್ ಅಂಡ್ ಬಾಯ್.